ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆಂಧ್ರ ಪ್ರದೇಶದ ಶ್ರೀಶೈಲಂ ಶ್ರೀ ಮಲ್ಲಿಕಾರ್ಜುನ ಆಲಯಕ್ಕೆ ಭೇಟಿ ನೀಡಿದ ಭಾರತದ ಪ್ರಧಾನಿ ಶ್ರೀಯುತ ಶ್ರೀ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಿದ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್. ಬೆಂಗಳೂರು ವೈಯಾಲಿಕಾವಲ್ ಆಲಯದಲ್ಲಿ ಪತ್ರಕರ್ತರ ಸಭೆ. 2026ನೇ ವರ್ಷದ ಡೈರಿ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಿದ ಟಿಟಿಡಿ ಬೋರ್ಡ್ ಸದಸ್ಯರಾದ ಎಸ್ ನರೇಶ್ ಕುಮಾರ್ ಅವರು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವೈಭವವಾಗಿ ತಿರುವಂಜನ ಸೇವೆ. ಆಲಯದ ಪ್ರಾಂಗಣ, ಗೋಪುರ ಶಿಖರ, ಪೂಜಾ ಸಾಮಗ್ರಿಗಳನ್ನು ಶುದ್ಧಗೊಳಿಸಿದ ಅರ್ಚಕರು, ಅಧಿಕಾರಿಗಳು. ಆಂಧ್ರಪ್ರದೇಶದ ಶ್ರೀಶೈಲಂನಲ್ಲಿ ಇರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಲಯಕ್ಕೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಭೇಟಿ ನೀಡಿದರು. ಆಲಯದ ಬಳಿ ಬಂದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ನಾರಾ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಆದರದಿಂದ ಸ್ವಾಗತಿಸಿದರು. ನಂತರ ಆಲಯದ ಅರ್ಚಕರು ಪೂರ್ಣ ಕುಂಭದೊಂದಿಗೆ ಇವರನ್ನು ಸ್ವಾಗತಿಸಿದರು. ನಂತರ ಭಾರತದ ಪ್ರಧಾನಮಂತ್ರಿಗಳವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯನ್ನು, ಭ್ರಮರಾಂಬ ತಾಯಿಯನ್ನು ದರ್ಶಿಸಿದರು. ನಂತರ ಅರ್ಚಕರು ಇವರುಗಳಿಗೆ ವೇದಾಶೀರ್ವಚನ ಮಾಡಿದರು. ಆನಂತರ ಶ್ರೀಯುತ ನರೇಂದ್ರ ಮೋದಿಯವರು ಲೋಕದ ಸುಭೀಕ್ಷೆಗಾಗಿ ಸ್ವಾಮಿಯಲ್ಲಿ ಪ್ರಾರ್ಥಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಆಲಯದ ಕಾರ್ಯಾಲಯದಲ್ಲಿ 2026ನೇ ಸಂವತ್ಸರದ ಡೈರಿ ಕ್ಯಾಲೆಂಡರ್ ಬಿಡುಗಡೆಗಾಗಿ ಪತ್ರಕರ್ತರ ಸಭೆಯನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯಕ್ಕೆ ಟಿಟಿಡಿ ಬೋರ್ಡ್ ಸದಸ್ಯರಾದ ಶ್ರೀಯುತ ನರೇಶ್ ಕುಮಾರ್ ಎಸ್ ರವರು ಆಗಮಿಸಿ ಸ್ವಾಮಿಯ ದರ್ಶನ ಮಾಡಿದರು. ನಂತರ ಅರ್ಚಕರು ವೇದಾಶೀರ್ವಚನ ಮಾಡಿದರು. ತದನಂತರ ಆಲಯದ ಆವರಣದಲ್ಲಿ ಬೋರ್ಡ್ ಸದಸ್ಯರು 2026ನೇ ಸಂವತ್ಸರದ ಕ್ಯಾಲೆಂಡರ್ ಡೈರಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಬಿಡುಗಡೆಗೊಳಿಸಿದರು. ನಂತರ ಆಲಯದ ಕಾರ್ಯಾಲಯದಲ್ಲಿ ಮಾಧ್ಯಮ ಸಭೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಲಯದ ಅಧಿಕಾರಿಗಳು, ಆಲಯದ ಸೂಪರಿಂಟೆಂಡೆಂಟ್ ಜಯಂತಿರವರು ಇತರರು ಪಾಲ್ಗೊಂಡಿದ್ದರು.
ಸಂದರ್ಭವಾಗಿ ಟಿಟಿಡಿ ಬೋರ್ಡ್ ಸದಸ್ಯರಾದ ನರೇಶ್ ಕುಮಾರ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಭಕ್ತರಿಗೆ ಸಿಗೋಂಗೆ ಟಿಟಿಡಿ ವಯಲಿಕಾವಲ್ ದೇವಸ್ಥಾನದಲ್ಲಿ ಕ್ಯಾಲೆಂಡರ್ ಮತ್ತು ಡೈರಿನ ರಿಲೀಸ್ ಮಾಡಿದ್ದೀವಿ. ಇದು ಭಕ್ತರಿಗೆಲ್ರಿಗೂ ಸಿಗಬೇಕು. ಕರ್ನಾಟಕದ ಜನತೆ ಇಲ್ಲಿ ತುಂಬ ಜನ ದೇವರ ಕ್ಯಾಲೆಂಡರ್ನ ಮತ್ತು ಡೈರಿಗೋಸ್ಕರ ಕಾಯ್ತಾರೆ. ಅದನ್ನು ತುಂಬ ಮುಂಚೆನೇ ನಾವು ಕೊಡ್ತಾಯಿದ್ದೀವಿ. ಯಾಕಂದರೆ ಇದನ್ನು ಎಲ್ರಿಗೂ ಹಂಚೋವಂಥ ವಾಡಿಕೆ ಕೂಡ ಇದೆ. ಇದು ಎಲ್ಲ ದರದಲ್ಲಿ ಸಿಗೋವಂಥ ಒಂದು ವ್ಯವಸ್ಥೆ ಟಿಟಿಡಿ ಮಾಡಿದೆ. ಟಿಟಿಡಿ ಬೋರ್ಡು ಈ ಸತಿ 15 ರೂಪಾಯಿಂದ ಹಿಡಿದು 300 ರೂಪಾಯಿವರೆಗೂ ಬೇರೆ 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 ಹಂತದಲ್ಲಿ ಕ್ಯಾಲೆಂಡರ್ನ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಜನರಿಗೂ ಇದು ಲಭಿಸಂಗೆ ನಮಗೆ ಸ್ಟಾಕ್ ಇಲ್ಲ ಅನ್ನೋ ರೀತಿ, ಅಂದರೆ ಸ್ಟಾಕ್ ಖಾಲಿ ಆಯಿತು ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ನಾವು ನವಂಬರಲ್ಲಿ, ಅಂದರೆ ಅಕ್ಟೋಬರಲ್ಲೇ ಶುರು ಮಾಡಿಬಿಟ್ಟಿದ್ದೀವಿ. ಸೊ ನವಂಬರ್ ಡಿಸೆಂಬರ್ವರೆಗೂ ನಾವು ಇದನ್ನು ವ್ಯಾಪಕವಾಗಿ ಇದನ್ನು ಮಾರಾಟಕ್ಕೆ ಇಟ್ಟಿದ್ದೀವಿ. ಮಾರಾಟಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಸಿಗುತ್ತೆ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಗುರುವಾರ ಬೆಳಗ್ಗೆ ಕೊಯಿಲ್ ಆಳ್ವಾರ್ ತಿರುಮಂಜನವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಈ ತಿಂಗಳ 20ನೇ ತಾರೀಕಿನಂದು ದೀಪಾವಳಿಯ ಸಂದರ್ಭವಾಗಿ ಆಲಯವನ್ನು ಶುದ್ಧಿಗೊಳಿಸಿದರು. ಟಿಟಿಡಿ ಡೆಪ್ಯೂಟಿ ಇಒ ಶಾಂತಿ, ಎಇಒ ಚೌಧರಿ, ಇತರೆ ಅಧಿಕಾರಿಗಳು, ಅರ್ಚಕರು ಆಲಯದಲ್ಲಿ ಇರುವ ಧ್ವಜಸ್ತಂಭ, ಬಲಿಪೀಠ, ಗರ್ಭಾಲಯ, ಗೋಪುರ ಶಿಖರ ಮತ್ತಿತರ ಪ್ರಾಂತ್ಯಗಳನ್ನು ಶುದ್ಧಿಗೊಳಿಸಿದರು. ಹಾಗೆಯೇ ಶ್ರೀವಾರಿ ಸೇವಕರು, ಆಲಯದ ಸಿಬ್ಬಂದಿ, ಪ್ರಧಾನ ಆಲಯ, ಉಪಾಲಯಗಳಲ್ಲಿ ವಿನಿಯೋಗಿಸುವ ಪೂಜಾ ಸಾಮಗ್ರಿಗಳನ್ನು ಶುಭ್ರಗೊಳಿಸಿದರು. ತಿರುಪತಿಯ ಟಿಟಿಡಿ ರವಾಣಾ ವಿಭಾಗದಲ್ಲಿ ಗುರುವಾರ ಆಯುಧ ಪೂಜೆಯ ಕಾರ್ಯಕ್ರಮವನ್ನು ಘನವಾಗಿ ನಿರ್ವಹಿಸಿದರು. ಟಿಟಿಡಿ ಟ್ರಾನ್ಸ್ಪೋರ್ಟ್ ಜನರಲ್ ಮ್ಯಾನೇಜರ್ ಶೇಷಾರೆಡ್ಡಿ, ಅನ್ನಮಾಚಾರ್ಯ ಪ್ರಾಜೆಕ್ಟ್ನ ಪ್ರತ್ಯೇಕ ಅಧಿಕಾರಿ ಮೆಡಸಾನಿ ಮೋಹನ್, ಟ್ರಾನ್ಸ್ಪೋರ್ಟ್ ವಿಭಾಗದ ಸಿಬ್ಬಂದಿ, ಶ್ರೀವಾರಿ ಕಲ್ಯಾಣ ರಥಗಳು, ಧರ್ಮ ರಥಗಳು ಮೊತ್ತ 319 ವಾಹನಗಳಿಗೆ, 115 ದ್ವಿಚಕ್ರ ವಾಹನಗಳಿಗೆ ಪೂಜೆಗಳನ್ನು ನಿರ್ವಹಿಸಿ ಮಹಾ ಮಂಗಳಾರತಿ ಸಮರ್ಪಿಸಿದರು. ಈ ಸಂದರ್ಭವಾಗಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರಿಂದ ಏರ್ಪಡಿಸಿದ ಸಂಗೀತವು ಅದ್ಭುತವಾಗಿತ್ತು. ಆನಂತರ ಟಿಟಿಡಿ ಟ್ರಾನ್ಸ್ಪೋರ್ಟ್ ವಿಭಾಗದ ಜನರಲ್ ಮ್ಯಾನೇಜರ್ ಶೇಷಾರೆಡ್ಡಿ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ತಮಿಳುನಾಡಿನ ತಿರುಚಿಯಲ್ಲಿ ಇರುವ ಶ್ರೀರಂಗಂನಲ್ಲಿ ಶ್ರೀ ಸುಮತೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನೆರವೇರುತ್ತಿದೆ. ಶ್ರೀ ಸುಮತೀಂದ್ರ ತೀರ್ಥರ 300ನೇ ಆರಾಧನಾ ಮಹೋತ್ಸವವನ್ನು ಶ್ರೀರಂಗಂನಲ್ಲಿ ಇದೇ ತಿಂಗಳ 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನೆರವೇರಿಸಲಾಗುವುದು. ಈ ಆರಾಧನಾ ಮಹೋತ್ಸವವನ್ನು ಶ್ರೀ ಮಂತ್ರಾಲಯದ ಮಠಾಧೀಶರಾದ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮಿಗಳವರ ಆಧ್ವರ್ಯದಲ್ಲಿ ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಮಠದ ಪೀಠಾಧಿಪತಿಗಳು ಆಗಮಿಸಿದರು. ಸೋಸಲೆ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಶ್ರೀಪಾದರಾಜ ಮಠದ ಮಠಾಧೀಶರಾದ ಶ್ರೀ 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 ಸುಜಯನಿಧಿ ತೀರ್ಥ ಶ್ರೀಪಾದರು, ಸೋದೆ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಮಾಧವ ತೀರ್ಥ ಮಠದ ಮಠಾಧೀಶರಾದ ವಿದ್ಯಾವಲ್ಲಭ ಮಾಧವ ತೀರ್ಥ ಶ್ರೀಪಾದರು, ವಾಮನ ತೀರ್ಥ ಶ್ರೀಪಾದರು ಆಗಮಿಸಿ ದೀಪ ಬೆಳಗುವುದರೊಂದಿಗೆ ಶ್ರೀ ಸುಮತೀಂದ್ರ ತೀರ್ಥರ ಆರಾಧನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋಕರ್ಣದ ಶ್ರೀ ಮಹಾಬಲೇಶ್ವರ ಸ್ವಾಮಿ, ಶ್ರೀ ಮಹಾಗಣಪತಿ ಸ್ವಾಮಿ ಆಲಯದಲ್ಲಿ ಶೃಂಗೇರಿಯ ಕಿರಿಯ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಯವರಿಂದ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಶೃಂಗೇರಿ ಪೀಠದ ಕಿರಿಯ ಪೀಠಾಧಿಪತಿಗಳವರು ಶ್ರೀ ಮಹಾಗಣಪತಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ತದನಂತರ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ಮಹಾಬಲೇಶ್ವರ ಸ್ವಾಮಿ ಆಲಯದಲ್ಲಿ ಲಿಂಗಕ್ಕೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪುಷ್ಪ ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ನಂತರ ಶ್ರೀಗಳ ಉಪಸ್ಥಿತಿಯಲ್ಲಿ ಲೋಕದ ಕಲ್ಯಾಣಾರ್ಥ ರುದ್ರಹೋಮವನ್ನು ನೆರವೇರಿಸಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡಿದ್ದರು.
ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯವಾದ ಹಾಸನಾಂಬೆ ದೇಗುಲವು ದೀಪಾವಳಿಗೆ ಮುನ್ನ ಗುರುವಾರ ಅಕ್ಟೋಬರ್ 9ನೇ ತಾರೀಕು ಬಾಗಿಲು ತೆರೆಯಲಾಯಿತು. ಈ ಆಲಯವು ವರ್ಷದಲ್ಲಿ ಒಂದು ಬಾರಿ ತೆರೆಯಲಿದ್ದು, ದೀಪಾವಳಿ ಹಬ್ಬಕ್ಕೆ ಮುನ್ನ ಗುರುವಾರ ಅಕ್ಟೋಬರ್ 9ನೇ ತಾರೀಖಿನಿಂದ ಅಕ್ಟೋಬರ್ 23ರವರೆಗೂ ಬಾಗಿಲು ತೆರೆದಿರುತ್ತದೆ ಹಾಗೂ ಬಲಿಪಾಡ್ಯಮಿಯ ಮರುದಿವಸ ದೇವಾಲಯದ ದ್ವಾರವನ್ನು ಮುಚ್ಚಲಾಗುವುದು. ಸಪ್ತ ಮಾತೃಕೆಯರು ಭೂಲೋಕಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿರುವರು ಎಂಬುದು ಪ್ರತೀತಿ. ಈ ಆಲಯವನ್ನು ಮುಚ್ಚುವುದಕ್ಕೂ ಮುನ್ನ ಹತ್ತಿಸಿದ ದೀಪ ಹಾಗೂ ಹೂವುಗಳು ತಾಯಿಗೆ ಸಮರ್ಪಿಸಿದ ನಂತರ ಆಲಯದ ಬಾಗಿಲನ್ನು ಮುಚ್ಚಲಾಗುವುದು. ಮತ್ತೆ ಮುಂದಿನ ವರ್ಷ ಆಲಯದ ಬಾಗಿಲು ತೆಗೆದಾಗ ಹೂವು ಬಾಡಿರುವುದಿಲ್ಲ, ಹತ್ತಿಸಿದ ದೀಪವು ಆರಿರುವುದಿಲ್ಲ. ಇಂತಹ ಮಹಾತ್ಮೆಯುಳ್ಳ ಆಲಯಕ್ಕೆ ಬಂದು ಶ್ರೀ ಹಾಸನಾಂಬಿಯನ್ನು ದರ್ಶಿಸಲು ರಾಜ್ಯಾದ್ಯಂತ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಇದಕ್ಕಾಗಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಕೈಗೊಂಡಿದೆ. ಇತಿಹಾಸ ಪ್ರಸಿದ್ಧ ಹಾಸನಾಂಬೆ ದೇವಾಲಯದಿಂದಲೇ ಜಿಲ್ಲೆಗೆ ಹಾಸನ ಎಂಬ ಹೆಸರು ಬಂದಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪವಿತ್ರೋತ್ಸವಗಳು ವೈಭವದಿಂದ ನಡೆದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರಿಗೆ ಅಭಿಷೇಕ ಪೂಜೆಗಳನ್ನು ಸಲ್ಲಿಸಲಾಯಿತು. ಮೊದಲನೆಯದಾಗಿ ವಿಶ್ವಕ್ಸೇನ ಆರಾಧನೆ, ಕಳಶಾರಾಧನೆ, ಪುಣ್ಯಾಹವಾಚನ, ಪಂಚಗವ್ಯ ಆರಾಧನೆಗಳನ್ನು ನಡೆಸಲಾಯಿತು. ತದನಂತರ ಮೂಲಮೂರ್ತಿಗೆ ಫಲ ಪಂಚಾಮೃತಾಭಿಷೇಕ ಆಚರಿಸಲಾಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಮಂಗಳ ನೀರಾಜನಗಳನ್ನು ಸಮರ್ಪಿಸಲಾಯಿತು. ಅನೇಕ ಮಂದಿ ಭಕ್ತರು ದೇವರ ಅಭಿಷೇಕಾದಿ ಪೂಜೆಗಳನ್ನು ಕಣ್ತುಂಬಿಕೊಂಡು ಧನ್ಯರಾದರು. ದೊಡ್ಡಗುರ್ಕಿಯ ಶ್ರೀ ವೆಂಕಟರಮಣ ದಯಾಮಯ ನಿನ್ನ ಸ್ಮರಣೆ ಸುಖದಾಯಕ. ದೊಡ್ಡಗುರ್ಕಿಯ ಶ್ರೀ ವೆಂಕಟರಮಣ ದಯಾಮಯ ನಿನ್ನ ಸ್ಮರಣೆ ಸುಖದಾಯಕ. ಅಭಿಷೇಕದ ನೀರು ಸುರಿಯುತ್ತಿಹ ಸುಗಂಧ ಭಕ್ತರ ಮನಗಳಲ್ಲಿ ಹರಿದಿಹ ಚಂದ. ಅಭಿಷೇಕದ ನೀರು ಸುರಿಯುತ್ತಿಹ ಸುಗಂಧ ಭಕ್ತರ ಮನಗಳಲ್ಲಿ ಹರಿದಿಹ ಚಂದ. ಚಂದ್ರಮೌಳಿ ಮುಕುಟ ಮಿನುಗುತಿಹ, ಚಂದ್ರಮೌಳಿ ಮುಕುಟ ಮಿನುಗುತಿಹ. ಕೌಂಡಿನ್ಯ ತೀರದ ದೇವ ನೀನೇ. ದೊಡ್ಡಗುರ್ಕಿಯ ಶ್ರೀ ವೆಂಕಟರಮಣ ದಯಾಮಯ ನಿನ್ನ ಸ್ಮರಣೆ ಸುಖದಾಯಕ. ತುಳಸಿ ಮಾಲೆಯು ಹೊತ್ತಿರೋ ನಿನ್ನ ಮೂರ್ತಿ. ತುತ್ತುಕುಡಿ ಸೆಲ್ವ ವಿನಾಯಕರ್ ದೇವಸ್ಥಾನದ ಮಂಡಲ ಪೂಜೆ ಸಮಾರೋಪ ಮಹೋತ್ಸವದ ಅಂಗವಾಗಿ ಗಣಪತಿ ಹೋಮ ಹಾಗೂ ವಿನಾಯಕನಿಗೆ ವಿವಿಧ ರೀತಿಯ ಅಭಿಷೇಕಗಳು ನೆರವೇರಿದವು. ತುತ್ತುಕುಡಿ ಶ್ರೀ ಸ್ವಾಮಿ ಸೆಲ್ವ ವಿನಾಯಕರ್ ದೇವಸ್ಥಾನದಲ್ಲಿ
ಕಳೆದ ಆಗಸ್ಟ್ 28ರಂದು ಕುಂಭಾಭಿಷೇಕ ಮಹೋತ್ಸವ ನಡೆದಿತ್ತು. ಆನಂತರ ಪ್ರತಿದಿನವೂ ವಿನಾಯಕನಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕಗಳು ನಡೆಯುತ್ತಾ ಬಂದವು. 47 ದಿನಗಳ ಮಂಡಲ ಪೂಜೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇವಸ್ಥಾನ ಆವರಣದಲ್ಲಿ ಮಂಡಲ ಪೂಜೆ ಸಮಾರೋಪ ಮಹೋತ್ಸವ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಗಣಪತಿ ಹೋಮ ನಡೆಯಿತು. ಬಳಿಕ ವಿನಾಯಕನಿಗೆ ಹಾಲು, ಮೊಸರು, ಮಜ್ಜಿಗೆ, ಚಂದನ, ಜೇನು, ತೆಂಗಿನ ನೀರಿನಂತಹ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ವಿಶೇಷ ದೀಪಾರಾಧನೆಯೂ ನಡೆಯಿತು. ಈ ಮಹೋತ್ಸವದಲ್ಲಿ ಅನೇಕ ಭಕ್ತರು ಭಾಗವಹಿಸಿ ಶ್ರೀ ಸೆಲ್ವ ವಿನಾಯಕನ ದರ್ಶನ ಪಡೆದರು. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಭಕ್ತರು ನೀಡಿದ ನೂತನ ಕಿರೀಟದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ಕಿರೀಟಕ್ಕೆ ವಿಶೇಷವಾಗಿ ಅಭಿಷೇಕವನ್ನು ಸಲ್ಲಿಸಲಾಯಿತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಮಾಡಲಾಯಿತು. ಕಿರೀಟದ ಪ್ರದಕ್ಷಿಣೆಯನ್ನು ಮಾಡಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಪುತ್ತೂರು ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಕ್ಷನವಮಿ 2025 ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಿದ್ಧಿವಿನಾಯಕ ಯಕ್ಷನಾಟ್ಯ ಕಲಾ ಕೇಂದ್ರ ಕೃಷ್ಣಾಪುರ ಇವರಿಂದ ಶ್ರೀರಾಮ ಕಾರುಣ್ಯ ಎಂಬ ಯಕ್ಷಗಾನವು ನಡೆಯಿತು. ಮುನಿಲಲಾಮನೆ ನಿಲ್ದ ಸೇವೆಯು ಎನಗೆ ಪೂರ್ವದ ಪುಣ್ಯವಸದಿಯೇ ಮುನಿಲಲಾಮ ಆ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನೃತ್ಯೋಷ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. என்றொரு தாளம் தாள கிருபை ஞான தெழுவது ஹரி ஹரி நாராயண கௌதமே ததி துன்னம் என்றொரு தாளம் தாள கிருபை ஞான தெழுவது ஹரி ஹரி நாராயண கௌதமே ஒத்திடஹாரம் உடையவராட உறுதியாய் வானவரோத்திடவே ஒத்திடஹாரம் உடையவராட உறுதியாய் வானவரோத்திடவே ಕುಂತ ಕುಕುಂತ ಕುಕುಂತರಿ ಜಗದರಿ ಮುತ್ತುಮಾರಿ ಪಿಳ್ಳಯ ಜಗ ಜಗ ಎಳುಬತಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh